ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ಕ್ಯಾಪ್ಸಿಕಮ್ ಕರಿ ಮತ್ತು ಚಪಾತಿನ ಸಾಫ್ಟಾಗಿ ಕಲ್ಲರಾಗಿ ಹೇಗೆ ಮಾಡ್ಕೊಳೋದು ಸಿಂಪಲ್ಲಾಗಿ ಅಂಥೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಚಪಾತಿನ ಎರಡು ಥರ ಮಾಡ್ಕೊಂಡಿದ್ದೀನಿ. ಲೈಕ್ ವಿತೌಟ್ ಆಯಿಲು ಮತ್ತು ವಿತ್ ಆಯಿಲು ಅಂತ, ಲೈಕ್ ಪುಲ್ಕ ಥರ, ಪರೋಟ ಥರ. ನಾವು ರೊಟ್ಟಿ ಏನು ಹೋಟೆಲ್ಗೆ ಹೋಗಿ ರೋಟಿ ತಿಂತೀವಲ್ಲ, ಸೊ ಅದನ್ನು ಸಿಂಪಲ್ಲಾಗಿ ಮನೆಗೆ ಹೇಗೆ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲಿಗೆ ನಾನು ಗೋಧಿ ಹಸಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಾಗೆಯೇ ಮೊಸರು, ಗಟ್ಟಿ ಮೊಸರು ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಗರ್ ಎಂತಕ್ಕಪ್ಪ ಅಂತಂದರೆ ಲೈಕ್ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಚಪಾತಿ ಬಿಸಿಲಿ ಮೆಲ್ಟ್ ಆದಷ್ಟು ಅದು ಕಲರು ಚೆನ್ನಾಗಿ ಟರ್ನ್ ಆಗುತ್ತೆ. ಇವನ್ ನಾವು ದೋಸೆಗೆಲ್ಲ ಹಾಕ್ಕೊಂಡಾಗ ಕಲರ್ ಹೇಗೆ ಬರುತ್ತೋ, ದೋಸೆ ಹಿಟ್ಟಿಗೆ ಬಳಸ್ತೀವಲ್ಲ ಶುಗರು, ಹಾಗೆಯೇ ಚಪಾತಿಗೂ ಇವನ್ ಪೂರಿ ಮಾಡಬೇಕಾದ್ರೂ ನಾವು ಶುಗರ್ ಆಗಲಿ ಮೊಸರಾಗಲಿ ಮೊಸರು ಬಳಸೋದ್ರಿಂದ ಸಾಫ್ಟಾಗಿ ಬರುತ್ತೆ, ಶುಗರ್ ಬಳಸೋದ್ರಿಂದ ಕಲರ್ಫುಲ್ಲಾಗಿ ಬರುತ್ತೆ. ಸೊ ಆದ್ದರಿಂದ ಮೊಸರು ಮತ್ತು ಶುಗರ್ ಎರಡೂ ಬಳಸಿದ್ದೀನಿ. ಸೊ ಈ ರೀತಿಲಿ ಅದರಲ್ಲೂ ಬಿಸಿಲು ಕಾಲದಲ್ಲಿ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಬೇಗನೆ ಡ್ರೈ ಆಗೋಗುತ್ತೆ. ಸೊ ಈ ರೀತಿಲಿ ನಾವು ಏನಪ್ಪ ಅಂತಂದರೆ ಮೊಸರನ್ನ ಬಳಸಿ ಮಾಡ್ಕೊಳೋದ್ರಿಂದ ಚಪಾತಿ ಸ್ವಲ್ಪ ನಮಗೆ ಸಾಫ್ಟಾಗೇ ಬರುತ್ತೆ. ಸೊ ಅದರಿಂದ ನಾನು ಇದನ್ನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಕಂಪ್ಲೀಟಾಗಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೊಸರು, ಸಕ್ಕರೆ ಎಲ್ಲ ಉಪ್ಪು ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿ ಚೆನ್ನಾಗಿ ಕಲಸಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊತಾ ಇದ್ದೀನಿ. ಸೊ ಹೀಗೆ ಚಪಾತಿ ಮೇಯ್ನಾಗಿ ನಾವು ಚೆನ್ನಾಗಿ ಇದನ್ನು ಕಲಸಿಟ್ಕೋಬೇಕು. ಇದನ್ನು ಕಲಸಿಟ್ಕೊಂಡು ಒಂದು 10ರಿಂದ ಇಲ್ಲ 15 ನಿಮಿಷ, ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ ಮಾಡಿ ಕೊಟ್ಟು ಕಳಿಸೋ ಟೈಮಲ್ಲಿ ನಮ್ಮ ಕೈಲಿ ಒಂದು 10 ನಿಮಿಷ ನೆನೆಸ್ಬೋದು ಅಷ್ಟೇ. ಬಟ್ ಟೈಮ್ ಇದ್ದಾಗ ಮಾತ್ರ ಒಂದು ಅರ್ಧ ಗಂಟೆ ನೆಂದಷ್ಟು ಚಪಾತಿ ನಮಗೆ ತುಂಬ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಸೊ ಈಗ ನಾನು ಅದನ್ನು ಕಲಸಿಟ್ಕೊಂಡಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಕರಿ. ಕ್ಯಾಪ್ಸಿಕಮ್ ಕರಿ ಎಷ್ಟೊಂದು ನಮ್ಮ ಚಾನಲಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಬಟ್ ಇದೇನಪ್ಪ ಅಂತಂದರೆ ಡಿಫ್ರೆಂಟ್ ಆಗಿದೆ, ಬಟ್ ತುಂಬಾ ಸಿಂಪಲ್ಲು. ಏನಿಲ್ಲ, ಇಲ್ಲಿ ನಾನು 1 ಈರುಳ್ಳಿ ಮತ್ತು 2 ಟೊಮೊಟೊ ಮತ್ತು ಏನಿಲ್ಲ ಒಂದು 10 ಗೋಡಂಬಿ, ಈ 10 ಗೋಡಂಬಿನ ನೀರಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡು ಇದನ್ನು ರುಬ್ಬಿಟ್ಕೊತಾ ಇದ್ದೀನಿ. ಈಗ ನೋಡ್ಬೋದು, ನಾನು ಅದು ಬೇಯಿಸಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಆಲ್ರೆಡಿ ಇದನ್ನು ರುಬ್ಬಿಟ್ಕೊಂಡಿದ್ದೇನೆ. ಈಗ ನಾನು ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಾನು ಏನಂದರೆ ಬರೀ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂತಂದರೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಚಕ್ಕೆ ಲವಂಗ ಒಗ್ಗರಣೆ ಕೊಟ್ಕೋಬೋದು. ಇವನ್ ಆನಿಯನ್ನು ಸಹ ಕಟ್ ಮಾಡಿ ಒಗ್ಗರಣೆ ಕೊಟ್ಕೋಬೋದು. ಬಟ್ ನಾನಿಲ್ಲಿ ನನಗೆ ಸ್ಪೈಸಿ ಬೇಡ, ಆದ್ದರಿಂದ ನಾನು ವಿತೌಟ್ ಸ್ಪೈಸಿ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಸಹ ನಾನಿಲ್ಲಿ ಬಳಸಿಲ್ಲ. ನೀವು ಬೇಕು ಅಂತಂದರೆ ಚಕ್ಕೆ ಲವಂಗ, ಇದು ಏಲಕ್ಕಿ, ಇವನ್ನೆಲ್ಲ ಬಳಸ್ಕೋಬೋದು. ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಜೊತೆಗೆ ಅರಿಶಿನ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 20% ಅಷ್ಟು ಬೇಯ್ತಾ ಇದೆ ಅಂತ ಬೆಂದಾದಮೇಲೆ ಗೊತ್ತಾಗಿದ್ದ ತಕ್ಷಣ ನಾವು ಚಿಲ್ಲಿ ಪೌಡ್ರು ಹಾಕ್ಕೊಂಡು ನಾನು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ಬೇಡ ಅಂತಂದರೆ ನೀವು ಮಾಮೂಲಿ ಸಾಂಬಾರು ಪೌಡ್ರು ಸಹ ಇಲ್ಲಿ ಬಳಸ್ಕೋಬೋದು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆನ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಗೋಡಂಬಿ ಇದನ್ನು ನಾವು ರುಬ್ಬಿಟ್ಕೊಂಡಿರೋದು. ಈ ರುಬ್ಬಿಟ್ಕೊಂಡಿರೋದನ್ನು ಈ ಕ್ಯಾಪ್ಸಿಕಮ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ತಿಕ್ಕಾಗಬೇಕು ಅಂದರೆ ತಿಕ್ಕಾಗೂ ಮಾಡ್ಕೋಬೋದು, ಹಾಗೆ ನೀರಾಗಬೇಕು ಅಂದರೆ ಬೇಕಂದರೆ ನೀರಾಗಿ ಸಹ ಮಾಡ್ಕೋಬೋದು. ನೋಡಿದ್ರಲ್ಲ, ಈಗ ಚೆನ್ನಾಗೇ ಇದು ಮರಳ್ತಿದೆ. ಈ ಮರಳೋದು ಬಟ್ ಇದು ನಮಗೆ ಚಪಾತಿಗೂ ಆಗುತ್ತೆ, ಪೂರಿಗೂ ಆಗುತ್ತೆ. ಮತ್ತು ಇದು ನಾವು ಏನಪ್ಪ ಗೀ ರೈಸ್ ಮಾಡ್ತೀವಲ್ಲ, ಗೀ ರೈಸು, ಜೀರಾ ರೈಸು ಇದು ಮಾಡಿದಾಗ ಅದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಆಗಿದೆ. ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫಿನಿಶ್ ಆಯಿತು. ಹಾಗೆಯೇ ಇಲ್ಲಿ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ. ಲೈಕ್ ಯಾವ ಥರ ಸಾಫ್ಟಾಗಿ ಫಸ್ಟು ನಾವು ಒಂದು 2 ನಿಮಿಷ ಎರಡೂ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಕೊಳೋದ್ರಿಂದ ಚಪಾತಿ ಉಬ್ಬುತ್ತಲ್ವ, ಈ ಉಬ್ಬೋದು ಚೆನ್ನಾಗೇ ಬರುತ್ತೆ ಮತ್ತು ಲೇಯರ್ಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಲೇಯರ್ಡ್ ಚಪಾತಿ ಹೇಗೆ ಮಾಡ್ಕೊಳೋದು, ಪದ್ರ ಹೇಗೆ ಬರ್ಸ್ಕೊಳೋದು ಅಂತೇಳಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಈಗ ಆಲ್ರೆಡಿ ನಾನು ಕಲರ್ ಸಹ ಹೇಗೆ ಬರುತ್ತೆ, ಚಪಾತಿ ಸಾಫ್ಟಾಗಿ ಹೇಗೆ ಬರುತ್ತೆ ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇರೋದು ನೋಡ್ಬೋದು. ನೀವು ಎಣ್ಣೆ ಬೇಕು ಅಂತಂದರೆ ಎಕ್ಸ್ಟ್ರಾನೂ ಹಾಕ್ಬೋದು, ತುಪ್ಪ
ಬೆಣ್ಣೆ ಈ ರೀತಿಯಲ್ಲೂ ಸಹ ಬಳಸ್ಕೋಬಹುದು. ಈ ರೀತಿಯಲ್ಲಿ ಮಾಡ್ಕೊಳೋದ್ರಿಂದ ಚಪಾತಿ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಶುಗರ್ ಬಳಸೋದ್ರಿಂದ ಒಂಥರ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಇವನ್ ಬಾಯಿಗೆ ಟೇಸ್ಟ್ ಒಂಥರ ಚೆನ್ನಾಗಿ ಸಿಗುತ್ತೆ. ಬರೀ ಚಪಾತಿನೇ ತಿನ್ಬಿಡ್ಬೋದು, ಲೈಕ್ ಆ ಥರ ಇರುತ್ತೆ. ಕೆಲವೊಂದು ಟ್ರಿಕ್ಸ್ ಗೊತ್ತಾಗ್ಬಿಟ್ರೆ ಮನೇಲಿ ನಾವೇ ಹೆಲ್ತಿ ಫುಡ್ ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಆಚೆ ಫುಡ್ ಇಷ್ಟಪಡೋ ಅಂಥ ರೀಸನ್ನೇ ನಮಗೆ ಚಾನ್ಸಸ್ಸೇ ಇರಲ್ಲ. ಮನೇಲೇ ಆರಾಮಾಗೆ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ಚಪಾತಿನ ನಾನು ಸುಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ಸಾಫ್ಟಾಗಿ ಬಂದಿದೆ ಅಂತ. ಸೊ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನಪ್ಪ, ಈ ಚಪಾತಿ ಬಂದ್ಬಿಟ್ಟು ನಾವು ಹೋಟೆಲ್ಗೆ ಹೋದರೆ ರೊಟ್ಟಿ ತೊಗೊತೀವಲ್ಲ, ರೊಟ್ಟಿ ಕರ್ರಿ ಅಂತ ತೊಗೊತಾ ಇರ್ತೀವಿ. ಆ ರೊಟ್ಟಿನ ಹೇಗೆ ಸಿಂಪಲಾಗಿ ಮನೇಲೇ ಮಾಡ್ಕೊಳೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನಿದು ಜಾಲ ಟೈಪ್ ಇದೆಯಲ್ಲ, ಇದೇನಂತಂದರೆ ಇದು ಪುಲ್ಕ ಚಪಾತಿ ಮಾಡ್ಕೊಳೋದಕ್ಕಾಗಿರ್ಬೋದು, ಮತ್ತು ನಾವು ಕೈ ಗೊಜ್ಜು, ಹಸಿ ಗೊಜ್ಜು ಅಂತೆಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ಇದನ್ನು ತಂದ್ಕೊಂಡಿದ್ದೀನಿ. ಸೊ ಈ ಥರ ಡ್ರೈ ಚಪಾತಿ ಮಾಡ್ಕೋಬೇಕು, ರೊಟ್ಟಿ ಥರ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಹಾಗೆಯೇ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಅದು ಚಪಾತಿನ ಪ್ರೆಸ್ ಮಾಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಬೇಕಂದರೆ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಸೊ ಅದರಿಂದ ನಾನಿಲ್ಲಿ ರೊಟ್ಟಿ ಪುಲ್ಕ ಟೈಪ್ ರೊಟ್ಟಿ ಅಂತಲೇ ಅಂದ್ಕೋಬೋದು. ಹಾಗೆಯೇ ಕಲರ್ಫುಲ್ ಚಪಾತಿ ಸಾಫ್ಟಾಗಿರೋದು ಹೇಗೆ ಅಂತೇಳಿ ನೋಡ್ಬೋದು. ಈಗ ಆಲ್ರೆಡಿ ಚಪಾತಿ ತಣ್ಣಗಾದ್ಮೇಲೆ ಕಲರ್ ಟರ್ನ್ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಒಂಥರ ಲೈಕ್ ಸ್ವಲ್ಪ ರೆಡ್ಡಿಶ್ ಆಗಿ ಬಂದಿದೆ. ಸೊ ಈಗ ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಕ್ಯಾಪ್ಸಿಕಮ್ ಕರಿ ಮತ್ತು ಚಪಾತಿ, ಸಾಫ್ಟಾಗಿರೋ ಚಪಾತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇವನ್ ಡ್ರೈ ಚಪಾತಿಗೂ ಚೆನ್ನಾಗಿರುತ್ತೆ, ವಿತ್ ಆಯಿಲ್ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಇಲ್ಲಿವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.